ನೋಡಿದ್ರಲ್ಲ ಎಷ್ಟು ಗರಿಗರಿಯಾಗಿ ಒಳಗಡೆ ಮೃದುವಾಗಿರುವಂತಹ ಈ ಒಂದು ಉದ್ದಿನ ವಡೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದರಲ್ಲೂ ತಳ್ಳೋ ಗಾಡಿಯಲ್ಲಿ ಚಿಕ್ಕ ಚಿಕ್ಕ ಉದ್ದಿನ ವಡೆಯನ್ನು ಮಾರ್ತಾರೆ, ಹಾಗೆಯೇ ಚಿಕ್ಕ ಚಿಕ್ಕ ಉದ್ದಿನ ವಡೆಯನ್ನು ಮಾಡೋಣ. ಅದರಲ್ಲೂ ಕೆಲವರಿಗೆ ಕೈಯಲ್ಲಿ ಹಾಕೋದಕ್ಕೆ ಬರೋದಿಲ್ಲ ಉದ್ದಿನ ವಡೆನ, ಅದಕ್ಕೆ ಏನು ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನಾನು 200 ಗ್ರಾಮ್ ಉದ್ದಿನ ಬೇಳೆನ ತಗೊಂಡಿದ್ದೀನಿ. ನೀವು ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ 2 ಗ್ಲಾಸ್ ನೀವು ಉದ್ದಿನ ಬೇಳೆ ಹಾಕಿದ್ರೆ ಕರೆಕ್ಟಾಗಿ 200 ಗ್ರಾಮ್ ಬರುತ್ತೆ. ಇದನ್ನು ನಾನು ನೀಟಾಗಿ 2 ರಿಂದ 3 ಸರಿ ವಾಶ್ ಮಾಡಿ ಒಳ್ಳೆ ನೀರಲ್ಲಿ 3 ಅವರ್ ಇದನ್ನು ನೆನೆ ಹಾಕ್ತಾ ಇದ್ದೀನಿ. 3 ಅವರ್ ಆದ ನಂತರ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ ನೋಡಿ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ, ಅದರಲ್ಲೂ ನಾವು ಚಟ್ನಿ ಮಾಡುವಂತಹ ಮಿಕ್ಸಿ ಜಾರನ್ನು ಯೂಸ್ ಮಾಡಿದ್ರೆ ಉದ್ದಿನ ಬೇಳೆ ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ. ಈಗ ಸ್ವಲ್ಪ ನೀರು ಹಾಕಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಬರಬೇಕು. ರುಬ್ಬುವಾಗ 2 ರಿಂದ 3 ಸ್ಪೂನ್ ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹಾಕಿದ್ರೆ ತುಂಬ ತೆಳುವಾಗ್ಬಿಡುತ್ತೆ. ಅದರಿಂದ ಆದಷ್ಟು ಗಟ್ಟಿಯಾಗಿ ಆಡಿಸ್ಕೊಳ್ಬೇಕು. ಈಗ ರುಬ್ಕೊಂಡು ಬಂದಿರುವಂತಹ ಉದ್ದಿನ ವಡೆ ಬ್ಯಾಟರ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಒಂದು ವಿಸ್ಕರ್ ಇದ್ದರೆ ವಿಸ್ಕರಲ್ಲಿ ಮಾಡಿ, ಇಲ್ಲ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಮಾತ್ರ ಉದ್ದಿನ ವಡೆಗಳು ಸಾಫ್ಟಾಗಿ ಬರುತ್ತೆ. ಮಿನಿಮಮ್ ಅಂದರೆ ಒಂದು 2 ಮಿನಿಟ್ಸ್ ಆದರೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ 1 ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಜಾಸ್ತಿ ಮಾಡ್ಕೋಬಹುದು. ಅದರ ಜೊತೆಗೆ ಈಗ ಕರಿಬೇವನ್ನು ಹಾಕಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಮತ್ತು ಈಗ ನಾನೀಗ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ, ಯಾಕೆ ಅಂದರೆ ಉದ್ದಿನ ವಡೆಗಳು ಮೇಲ್ಗಡೆ ಗರಿಗರಿಯಾಗಿರಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲವನ್ನು ಈಗ ನಾನು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉದ್ದಿನ ವಡೆ ಮಾಡುವಂತಹ ಬ್ಯಾಟರ್ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ. ಈ ರೀತಿ ಬೀಳಬೇಕು, ನಿಧಾನವಾಗಿ ಬೀಳುತ್ತೆ. ಈ ರೀತಿ ಇದ್ದರೆ ನಿಮಗೆ ಮಾಡ್ಬೋದು. ಈಗ ಈ ಬ್ಯಾಟರ್ನ ಒಂದು ಸೈಡ್ಗೆ ಇಡೋಣ. ಈಗ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಇದು ಬಿಸಿ ಆಗ್ತಾ ಇರಲಿ. ಈಗ ಒಂದು ಟೀ ಚಳ್ನಿಯನ್ನು ತಗೊಳ್ಳಿ. ಈ ರೀತಿ ನೀರಲ್ಲಿ ಅದನ್ನು ಮೇಲ್ಭಾಗ ಒರೆಸ್ಕೋಬೇಕು. ಸ್ವಲ್ಪ ಉದ್ದಿನ ವಡೆದು ಬ್ಯಾಟರನ್ನು ಹಾಕಿ ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡಿ ಇದನ್ನು ನೀವು ಎಣ್ಣೆಯಲ್ಲಿ ಈ ರೀತಿ ಬಿಟ್ಟರೆ ಆರಾಮಾಗಿ ಅದಾಗೆ ಬೀಳುತ್ತೆ. ಒಂದು ವೇಳೆ ಸ್ವಲ್ಪ ಏನಾದರೂ ಅಂಟ್ಕೊಂಡಿದ್ರು ಈ ರೀತಿ ಮಾಡಿ ಶೇಕ್ ಮಾಡಿ, ಅವಾಗ ಅದಷ್ಟಕ್ಕೆ ಅದೇ ಬಿಟ್ಕೊಳ್ಳುತ್ತೆ. ಪ್ರತಿ ಸರಿನೂ ನೀವು ಹಾಕುವಾಗ್ಲೂ ಆ ಮೇಲ್ಭಾಗವನ್ನು ನೀರಿನಿಂದ ಒರೆಸಿ ಆ ನಂತರ ಸ್ವಲ್ಪ ಬ್ಯಾಟರನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ತೂತು ಮಾಡಿ ಆ ನಂತರ ಎಣ್ಣೆ ಒಳಗೆ ಬಿಡಿ. ಪ್ರತಿ ಬಾರಿ ಮಾಡಬೇಕಾದ್ರೂ ಆ ಚಳ್ನಿಯ ಮೇಲ್ಭಾಗವನ್ನು ನೀರಿನಲ್ಲಿ ಸ್ವಲ್ಪ ಒರೆಸಿ ಆ ನಂತರ ಹಾಕಬೇಕು. ಆ ರೀತಿ ಮಾಡೋದ್ರಿಂದ ನಿಮಗೆ ಉದ್ದಿನ ವಡೆದು ಬ್ಯಾಟರ್ ಈ ರೀತಿ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬೀಳುತ್ತೆ. ಎಣ್ಣೆ ಬಿಸಿ ಆದ ನಂತರ ಅದನ್ನು ಲೋ ಫ್ಲೇಮ್ ಮಾಡಿ ಆ ನಂತರ ಈ ರೀತಿ ಒಂದೊಂದಾಗಿ ಬಿಡಿ. ಆ ನಂತರ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡೂ ಕಡೆನ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿಗರಿಯಾದಂತಹ ಮೃದುವಾದಂತಹ ಉದ್ದಿನ ವಡೆ ತಯಾರಾಗುತ್ತೆ. ಯಾರಿಗೆ ಕೈಯಲ್ಲಿ ಉದ್ದಿನ ವಡೆಯನ್ನು ಬಿಡಲಿಕ್ಕೆ ಬರೋದಿಲ್ವೋ ಅವರು ಈ ರೀತಿ ಟೀ ಚಳ್ನಿಯನ್ನು ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು 3 ಬ್ಯಾಚ್ ಮಾಡಿದ್ದೆ, ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಗರಿಗರಿಯಾಗಿತ್ತು. ಈ ಒಂದು ರೇಷ್ಯದಲ್ಲಿ ನೀವು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಉದ್ದಿನ ವಡೆ. ಈಗ ಎಲ್ಲ ಕಡೆ ಗೋಲ್ಡನ್ ಫ್ರೈ ಆಗಿದೆ. ಗೋಲ್ಡನ್ ಫ್ರೈ ಆಗಿದ ನಂತರ ಇದನ್ನು ನಾವು ಒಂದೊಂದಾಗಿ ತೆಗೆದಿಡೋದೆ. ಟೀ ಚಳ್ನಿಯನ್ನು ನೀರಿನಿಂದ ಒರೆಸ್ಬೇಕು ಅಷ್ಟೇ, ಆದರೆ ನೀರಿನ ಅಂಶ ಅದರಲ್ಲಿ ಇರಬಾರ್ದು. ಯಾಕೆ ಅಂದರೆ ನಾವು ಎಣ್ಣೆಗೆ ಹಾಕುವಾಗ ನೀರು ಎಣ್ಣೆ ಒಳಗೆ ಬಿದ್ದರೆ ಹಾರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ಮಾಡಿ. ಉದ್ದಿನ ಬೇಳೆಯನ್ನು 1 ಅವರ್ ಕೂಡ ನೆನೆ ಹಾಕಿ ಕೂಡ ಮಾಡ್ಬೋದು. ಮತ್ತು ಜಾಸ್ತಿ ಹೊತ್ತು ಉದ್ದಿನ ಬೇಳೆಯನ್ನು ನೆನೆ ಹಾಕಿದ್ರೆ ಅದು ಎಣ್ಣೆನ ಕುಡಿಯುತ್ತೆ ಅನ್ನೋದೆಲ್ಲ ಏನೂ ಇಲ್ಲ. ತಳ್ಳೋ ಗಾಡಿಗಳಲ್ಲಿ ಚಿಕ್ಕ ಚಿಕ್ಕ ಉದ್ದಿನ ವಡೆನ ಮಾಡ್ತಾರೆ, ಆದರೆ ಅದು ನಾವು ಮನೇಲಿ ಮಾಡುವಾಗ ಅಷ್ಟು ಸರಿಯಾಗಿ ಬರಲ್ಲ. ಅದಕ್ಕೆ ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಿದ್ರೆ ಖಂಡಿತ ಪರ್ಫೆಕ್ಟಾಗಿ ನಿಮಗೆ ಉದ್ದಿನ ವಡೆಗಳು ಬರುತ್ತೆ. ಈ ಉದ್ದಿನ ವಡೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ ಮಾತ್ರ ಹಾಕಿದ್ದೀನಿ. ನಿಮಗೆ ಇಷ್ಟ ಆದರೆ ಸ್ವಲ್ಪ ಜಿಂಜರ್
ಶುಂಠಿಯನ್ನು ತುರಿದು ಹಾಕ್ಬೋದು. ಅದ್ರ ಜೊತೆಗೆ ಕಾಳುಮೆಣಸು ಕೂಡ ಸೇರಿಸ್ಬೋದು. ಜೊತೆಗೆ ತೆಂಗಿನಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಹಾಕ್ಬೋದು. ಜೀರಿಗೆನೂ ಸಹ ಸೇರಿಸ್ಬೋದು. ನೀವು ಆ ರೀತಿ ಕೂಡ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಬರೀ ಮೆಣಸನ್ನು ಹಾಕಿ ಮಾಡ್ಬೋದು. ಖಂಡಿತ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಹಾಗೆ ಈಸಿ ಮತ್ತು ಕ್ವಿಕ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.